ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲ ಹೆಂಗದಿರಿ? ಎಲ್ಲ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ಮುಂಜಾನೆ ಎದ್ದ ಕೂಡಲೇ ನಾಷ್ಟ ಮಾಡೋ ಚಿಂತೆ ಭಾಳ ಆಗೈತಲ್ರಿ. ಇವತ್ತೊಂದು ಹೆಲ್ದಿ ರೆಸಿಪಿನ ತೋರ್ಸಾಕತ್ತೀನಿ ನೋಡ್ರಿ. ಸ್ವಲ್ಪ ಟೈಮ್ ಹಿಡಿತದ, ಆದ್ರೆ ಆರೋಗ್ಯಕ್ಕೆ ಮಾತ್ರ ಭಾರಿ ಒಳ್ಳೇದಿರ್ತದ ನೋಡ್ರಿ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿರಿ. ನಾನು ಮೊದಲೇ ಹೆಸರು ಕಾಳನ್ನು ಆಮೇಲೆ ಕಡ್ಲಿಕಾಳು ಸ್ವಲ್ಪ ಮಿಕ್ಸ್ ಮಾಡಿ ನೆನೆ ಹಾಕಿಬಿಟ್ಟಿದ್ದೆ ರೀ. ಒಂದು ಡೇ ಫುಲ್ ನೆನೆ ಹಾಕಿನಿ. ರಾತ್ರಿ ಮೊಳಕೆ ಬರಲಿ ಅಂತ ಕಾಟನ್ ಬಟ್ಟೆಲಿ ಕಟ್ಟಿ ಇಟ್ಬಿಟ್ಟಿದ್ದೆ ನೋಡ್ರಿ. ಈಗ ಮುಂದೆ ಏನಪ್ಪ ಅಂತಂದ್ರೆ ಒಂದು ಮಿಕ್ಸರ್ ಜಾರಿ ತೊಗೊಂಡು ನಾವು ಪಡ್ಡು ಮಾಡ್ಬೇಕಲ್ಲೇನ್ರಿ, ಅದಕ್ಕಾಗಿ ಇವ್ರನ್ನ ನಾವು ರುಬ್ಬಬೇಕಾಗುತ್ತಾ ಎಲ್ಲನೂ ಮಿಕ್ಸರ್ ಜಾರಿಗೆ ಹಾಕೊಳಕತ್ತೀನಿ ನೋಡ್ರಿ. ಸಣ್ಣಗೆ ಇದನ್ನೆಲ್ಲ ನಾವು ರುಬ್ಕೊಂಡು ಬಂದುಬಿಡೋಣಂತ್ರಿ. ನಿಮಗೆ ತೀರಾ ಸಣ್ಣ ಬೇಡತ್ತಂದ್ರೂ ತರಿಯಾಗಿ ರುಬ್ಕೊಳ್ರಿ. ಇದನ್ನು ನೋಡ್ರಿ, ನಾನೀಗ ಪೂರ್ತಿ ಸಣ್ಣಗೆ ಆಗಂಗ ಇದನ್ನೆಲ್ಲ ರುಬ್ಬಿ ತಂದೀನಿ ನೋಡ್ರಿ. ಹೆಸರು ಕಾಳು ಕಡ್ಲಿಕಾಳು ನೆನೆ ಹಾಕಿದ್ದಂಥದ್ದನ್ನು ಈಗ ನಾನೆಲ್ಲನೂ ಇದಕ್ಕೊಂದು ಬುಟ್ಟಿಗೆ ತಗೊಂಡು ಬಿಡ್ತೀನಿ ರೀ. ಮಾಡೋದು ಸ್ವಲ್ಪ ಲೇಟ್ ಆಗ್ತದ ಅಂತ ನಿಮ್ಗೆ ಅನಿಸ್ಬೋದು, ಯಾಕಂದರೆ ಹೆಸರು ಕಾಳು ನೆನೆ ಹಾಕಬೇಕಾಗ್ತದಲ್ಲ, ಅದಕ್ಕೋಸ್ಕರ ಲೇಟ್ ಆದರೂ ಪರವಾಗಿಲ್ಲ ರೀ. ಆರೋಗ್ಯಕ್ಕೆ ಒಳ್ಳೆಯದು ಅಂತಂದ್ರೆ ಯಾಕೆ ಮಾಡಬಾರ್ದ್ರಿ ನಾವು. ಈಗ ನೋಡಿರಿ, 1 ಕಪ್ಪಷ್ಟು ನಾನು ಚಿರೋಟಿ ರವೆನ ತೊಗೊಂಡಿದ್ದೆ, ಅದನ್ನು ಕೂಡ ನಾನು ಇವಾಗ ಸೇರಿಸ್ಕೊಂಡಿದ್ದೀನಿ. ಸಣ್ಣದಾಗಿ ಕಟ್ ಮಾಡಿರುವಂಥ ಹಸಿಮೆಣ್ಸಿನ್ಕಾಯಿ ಕೂಡ ನಾನು ಸೇರಿಸ್ಕೊಂಡಿದ್ದೀನಿ. ಒಂದೇ ಒಂದು ಮೆಣಸಿನ್ಕಾಯಿನ ಹಾಕಿನ್ರಿ, ಖಾರ ಜಾಸ್ತಿ ಬೇಡ ಅಂಥೇಳಿ. ಸ್ವಲ್ಪ ಸಬ್ಬಸ್ಗಿನೂ ಕೂಡ ಸೇರಿಸ್ಕೊಂಡಿದ್ದೀನಿ. ನಿಮಗೆ ಬೇಡ ಸಬ್ಬಸ್ಗಿ ಅಂದ್ರೆ ಮೆಂತ್ಯ ಪಲ್ಯ ಕೂಡ ನೀವು ಸೇರಿಸ್ಕೋಬೋದು, ಅದನ್ನು ಚಲೋ ಆಗ್ತದೆ. ಇದಕ್ಕೆ ಒಂದು ಈರುಳ್ಳಿನೂ ಕೂಡ ನಾನು ಇಲ್ಲಿ ಸೇರಿಸ್ಕೋತಾ ಇದ್ದೀನಿ ನೋಡ್ರಿ. ಈರುಳ್ಳಿ ಹಾಕೋದ್ರಿಂದ ಮತ್ತಿಷ್ಟು ರುಚಿ ಕೊಡ್ತದ್ರಿ. ಸ್ವಲ್ಪ ಕೊತ್ತಂಬರಿ ಕೂಡ ನಾನು ಇಲ್ಲಿ ಸೇರಿಸಿದ್ದೀನಿ. ಸ್ವಲ್ಪ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನೀವು ಹಾಕ್ಕೊಳ್ರಿ. 1 ಸ್ಪೂನ್ದಷ್ಟು ಜೀರಿಗೆ ಹಾಕ್ಲಕತ್ತೀನಿ. ಜೀರಿಗೆ ನೀವು ರುಬ್ಬ ಜೊತೆನೂ ಹಾಕಿದ್ರೆ ನಡೀತದ್ರಿ, ಇಲ್ಲಿನೂ ಹಾಕಿದ್ರೆ ನಡೀತದ. ಈಗ ಇದನ್ನೆಲ್ಲ ನಾವು ಚಂದಾಗೆ 1 ಸ್ಪೂನು ಅಥವಾ ಕೈಯಿಂದನೋ ಚಂದಾಗೆ ಎಲ್ಲನೂ ಕಲಿಸ್ಕೊಂಡು ಬಿಡೋಣಂತ್ರಿ. ರುಬ್ಬಾಗ ಮೊದಲ ನೀರು ಹಾಕಕ್ಕೆ ಹೋಗಬೇಡ್ರಿ, ಯಾಕಂದ್ರೆ ಪೂರ್ತಿ ಅಳಸಾಯ್ತಂದ್ರೆ ಎಲ್ಲನೂ ಕೆಟ್ಟು ಹೋಗ್ತದ್ರಿ ಕೆಲಸ. ಆಮೇಲೆ ಇದೆಲ್ಲ ಕಲಸಿದ ಮೇಲೆ ನಿಮಗೆ ನೀರು ಹಾಕಲೇಬೇಕು. ಜಾಸ್ತಿ ಗಟ್ಟಿ ಆಗೈತಿ ಅಂತಂದ್ರೆ, ಯಾಕಂದ್ರೆ ನಾವು ರವೆ ಹಾಕಿರ್ತೀವಲ್ಲ, ಆವಾಗ ನಮಗೆ ರವೆ ನೆನಿಬೇಕು ಅಂತಂದ್ರೆ ಏನು ನಾವು ರುಬ್ಬಿರ್ತೇವಲ್ಲ ಅದೇ ಮಿಕ್ಸರ್ ಜಾರಿಗೆ ತೊಗೊಂಡು ಅದ್ರಾಗೆ ಸ್ವಲ್ಪ ನೀರು ಹಾಕ್ಕೊಂಡು ನೋಡಿಕೊಂಡು ನೀರನ್ನು ಹಾಕಿ ನೀವು ಮಿಕ್ಸ್ ಮಾಡಿಕೊಡ್ರಿ. ನಾನು ಕೂಡ ಇಲ್ಲಿ ಅದೇ ಥರ ಮಾಡೀನಿ. ಮೊದಲಿಗೆ ಎಲ್ಲ ಕಲಸಿ ನೋಡಿದೆ, ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇತ್ತು. ಆಮೇಲಿಂದ ರವಾನೂ ನೆಲ್ಲಿಬೇಕಲ್ರೇನ್ರಿ ಸ್ವಲ್ಪ, ಅದಕ್ಕೋಸ್ಕರ ನಾನು ಇಲ್ಲಿ ಮುಂದೆ ನಿಮಗೆ ನೀರು ಮಿಕ್ಸ್ ಮಾಡೋದನ್ನು ತೋರಿಸ್ತೀನಿ ರೀ. ಈಗೆಲ್ಲ ಚೆಂದಾಗೆ ಹದ ಮಾಡಿ ಕಲಿಸ್ಕೊಂಡು ಬಿಡೋಣ್ರಿ ಇದನ್ನು. ಇದರದ್ದು ರುಚಿ ಅಂತೂ ಮಸ್ತಾಗಿರ್ತದ್ರಿ. ತಿಂತಾ ಇದ್ರೆ ಇನ್ನೊಂದು ತಿನ್ನಬೇಕು ಅಂತ ಅನಿಸ್ತದ. ಮತ್ತು ಇದಕ್ಕೆ ತಿಳಿ ಚಟ್ನಿ ಮಾಡ್ಕೊಂಡ್ರಂತೂ ಭಾಳ ಚಲೋ ಇರ್ತದ ನೋಡ್ರಿ. ಕಾಯಿ ಚಟ್ನಿನಾದರೂ ಮಾಡ್ಕೊಳ್ರಿ, ಇಲ್ಲ ಶೇಂಗಾ ಚಟ್ನಿನಾದರೂ ಮಾಡ್ಕೊಳ್ರಿ. ಈಗ ನೋಡ್ರಿ, ನಾನು ಸ್ವಲ್ಪ ನೀರು ಹಾಕೋದನ್ನು ನಿಮಗೆ ತೋರ್ಸಾಕತ್ತೀನಿ. ಇದನ್ನ ಇನ್ನೊಂದು ಸರಿ ನಾವು ನೀರು ಹಾಕಿದ ಮೇಲೆ ಎಲ್ಲನೂ ಚೆಂದಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಇದನ್ನು ಬಿಟ್ಬಿಡೋಣಂತ್ರಿ. ಯಾಕಂದ್ರೆ ನಾವು ಚಿರೋಟಿ ರವೆ ಹಾಕೇವಲ್ರಿ, ಅವು ಸ್ವಲ್ಪ ನೆನಿಲ್ಲ ಅಂತ ಹೇಳಿಕೆ ಸ್ವಲ್ಪ ನಾವು ಮುಚ್ಚಿಟ್ಬಿಟ್ಟೇವಂತಂದ್ರೆ ಮತ್ತಿಷ್ಟು ಚಲೋ ಆಗ್ತದ ನೋಡ್ರಿ. ಬರೀ ಹೆಸರು ಕಾಳು ಪಲ್ಯ ಮತ್ತು ಸಾರ ತಿಂದು ಬೇಸರದವರು ಈ ಥರ ಒಂದು ಸರಿ ಪಡ್ಡು ಮಾಡಿರಿ. ಮತ್ತೆ ಕೇಳ್ತಾರೆ ನೋಡ್ರಿ ಮನ್ಯಾಗ, ಇದನ್ನು ಮಾಡು, ಅವತ್ತೇನೋ ಮಾಡಿದ್ದೆಲ್ಲ ಮಾಡು ಅಂತ ಹೇಳ್ತಾರೆ ನೋಡ್ರಿ. ಈಗ ಇದೆಲ್ಲ ನೆನೆದಿದ್ದಾಗಿತ್ತು ರೀ. ಈ ಕಡೆ ನಾವು ಪಡ್ಡು ಎಲ್ಲ ಹಂಚೆಲ್ಲ ಕಾಯ್ದಿತ್ತು, ಹಾಕ್ಕೊಂಡು ಬಿಡೋಣಂತ ಬರ್ರಿ. ಗ್ಯಾಸ ಸಣ್ಣಗೆ ಇಟ್ಟು ನಾವು ಹಾಕ್ಕೊಳ್ಳೋಣ್ರಿ. ಬೇಕಾದ್ರೆ ಆಮೇಲೆ ಮತ್ತೆ ಜೋರು ಮಾಡೋಕೆ ನಡೀತದ. ಕಂದು ಬಣ್ಣ ಬರೋವರೆಗೂ ಸ್ವಲ್ಪ ನಾವು ಇದು ಬೇಯಿಸ್ಕೊಂಡ್ರೆ ಚಲೋ ಇರ್ತದ ನೋಡ್ರಿ. ಹಸಿ ಬಿಸಿ ಮಾತ್ರ ತೆಗಿಯಕ್ಕೆ ಹೋಗ್ಬೇಡ್ರಿ. ಮತ್ತು ಇದು ಬೇಯ್ದೂ ಏನು ಲೇಟ್ ಆಗಲ್ರಿ, ಭಾಳ ಜಲ್ದಿ ಬೇಯ್ತೈತಿ. ಮೊದಲೇ ನೆನೆದಿರ್ತದ, ಮತ್ತು ಅದನ್ನು ರುಬ್ಬಿರ್ತೇವೆ, ನೆನಿಲಕ್ಕೆ ಬೇರೆ ಬಿಟ್ಟಿರ್ತೇವೆ, ಹಾಗಾಗಿ ಜಲ್ದಿ ಆಗ್ತದ್ರಿ. ಇದ್ರ ಜೊತೆಗೆ ಶೇಂಗಾ ಚಟ್ನಿ, ಕಾಯಿ ಚಟ್ನಿ ಬೇಡಾದ್ರೆ ನಾವು ಪುದೀನ ಚಟ್ನಿ ಕೂಡ ಮಾಡ್ಕೋಬೋದು ನೋಡ್ರಿ. ಇನ್ನೂ ಟೇಸ್ಟ್ ಆಗಿರ್ತೈತಿ ಮತ್ತು ಡಬಲ್ ಟೇಸ್ಟ್ ಕೊಡ್ತೈತಿ ಇದು. ಈಗ ನೋಡ್ರಿ, ನಾನು ಎಲ್ಲನೂ ಹಾಕು ತೋರ್ಸಾಕತ್ತೀನಿ. ಸ್ವಲ್ಪ ಸಾವಕಾಶ ನಾವು ಹಾಕಬೇಕು, ಗ್ಯಾಸನ್ನು ಸಣ್ಣಗೆ ಇಟ್ಬಿಟ್ಟು. ಇದು ಮಾಡಬೇಕಾದ್ರೆ ಒಂದು ಘಮ ಕೊಡ್ತಿರ್ತದ್ರಿ. ಯಾಕಂದ್ರೆ ಹೆಸರು ಕಾಳು, ಕಡ್ಲಿಕಾಳು, ಆಮೇಲೆ ಸಬ್ಬಸ್ಗಿ ಎಲ್ಲ ಹಾಕಿ ನಾವು ಹಾಕ್ತಿರ್ತೇವಲ್ಲ, ಅದರಲ್ಲಿಂದ ಘಮ ಕೊಡ್ತಿರ್ತದ ನೋಡ್ರಿ. ಮಾಡ್ತಿರ್ಬೇಕಾದ್ರೆ ತಿನ್ನಬೇಕು ಅನ್ನೋಷ್ಟು ಘಮ ಬರ್ತಿರ್ತದ. ಇದು ಅಷ್ಟೇ ಟೇಸ್ಟಾಗಿನೂ ಕೂಡ ಇರ್ತದ. ಪ್ರತಿಯೊಬ್ಬರಿಗೂ ಇದು ಇಷ್ಟ ಆಗ್ತದ ನೋಡ್ರಿ. ಈಗೆಲ್ಲ ನಾನು ಹಾಕಿದ್ದಾಯ್ತು ನೋಡ್ರಿ. ಇದನ್ನು ಬೇಯ್ಲಕ್ಕ ಬಿಟ್ಬಿಡೋಣಂತ್ರಿ. ಇದನ್ನು ಡಯಟ್ ಮಾಡೋರು ಕೂಡ ಆರಾಮಾಗಿ ತಿನ್ಬೋದು, ಆದ್ರೆ ಸ್ವಲ್ಪ ಎಣ್ಣೆ ಕಮ್ಮಿ ಹಾಕಿ ನಾವು ಬೇಯಿಸಿ ತಿನ್ಬೋದು ನೋಡ್ರಿ. ನಾನು ಸ್ವಲ್ಪ ಮ್ಯಾಗ ಎಣ್ಣೆನ ಹಾಕ್ಲಕತ್ತೀನಿ, ಜಲ್ದಿ ಎಳ್ಳಿ ಅಂತ ಹೇಳಿ. ಸ್ವಲ್ಪ ಕಲರ್ ಬರುತ್ತನ ಬಿಟ್ಟು ಇವಕ್ಕನ್ನ ನಾವೆಲ್ಲ ತಿರುಗಿಸಿ ಹಾಕೋಣಂತ್ರಿ. ಈಗ ನೋಡ್ರಿ, ಮುಂದೆ ಸ್ವಲ್ಪ ಬೆಂದವು ಎಲ್ಲಾನು ನಿಧಾನಕ್ಕೆ ನಾವು ತಿರುಗಿಸಿ ಹಾಕೋಣಂತ.
ಈ ಥರ ಕಲರ್ ಬಂದಮೇಲೆ ತಿರ್ಗಿಸಿ ಹಾಕಿದ್ವಂದ್ರೆ ನೋಡೋಕ್ಕೂ ಚಂದ ಇರ್ತಾವೆ, ತಿನ್ನಕ್ಕೂ ಚಲೋ ಇರ್ತಾವೆ ನೋಡ್ರಿ. ಸಾವಕಾಶ ನಾವು ತಿರುಗಿಸಿ ಹಾಕೋಣಂತ. ನನಗಂತೂ ಡೈಲಿ ಹೆಸ್ರು ಕಾಳು ನೆನೆ ಹಾಕಿ ತಿಂದು ಭಾಳ ಬೇಸರ ಆಗಿತ್ತು ರೀ. ಯಾಕಂದ್ರೆ ಸಪ್ಪೆ ಇರ್ತತಿ, ಏನು ಮಾಡೋದು ಅಂತ ಹೇಳಿ ಅಂದ್ಕೊಂಡಾಗ ಈ ರೆಸಿಪಿ ನನಗೆ ಬಂದಿದ್ದು ತಲೆಯಲ್ಲಿ. ಈಗ ನೋಡ್ರಿ ಇದನ್ನು ಮಾಡ್ತಾಯಿದ್ದೀನಿ. ನನಗಂತೂ ಸಖತ್ ಇಷ್ಟ ಆಯಿತು, ನಿಮಗೆ ಕೂಡ ಇಷ್ಟ ಆಗುತ್ತಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಹೆಸರು ಕಾಳು ನೆನೆ ಹಾಕೋದಂತೂ ಪ್ರತಿಯೊಬ್ಬರಿಗೂ ಗೊತ್ತಿರ್ತದ. ನೆನೆಸೋದು ಸ್ವಲ್ಪ ಕಷ್ಟ ಆದ್ರೂ ಕೂಡ ಆದ್ರೆ ಭಾಳ ಆರೋಗ್ಯಕ್ಕೆ ಚಲೋ ಅದ ನೋಡ್ರಿ. ನೀವು ಕೂಡ ಒಂದ್ಸರಿ ಇದನ್ನು ಟ್ರೈ ಮಾಡಿರಿ ಅಂತ ಹೇಳ್ತೀನಿ. ನೆನೆದ ಮೇಲೆ ಮಾಡೋದಂತೂ ಭಾಳ ಈಜಿ ಅದ. ನೋಡಿದ್ರಲ್ಲ, ನಾನು ಹಾಕೋದೆಲ್ಲ ತೋರಿಸ್ದೆ ನಿಮಗೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ. ಮುಂದಿನ ವಿಡಿಯೋ ಮಾಡೋಕ್ಕೆ ನಮಗೂ ಹುಮ್ಮಸ್ ಬರ್ತದ. ಹೋಗಿ ಬರಲಾ.